ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ಪಾಯಸ ಮಾವ, ನೈವೇದ್ಯಕ್ಕೆ ಮಾಡಿದ್ದು. ಗೊತ್ತಾಯ್ತು. ಓಡ್ ಹೋದವಳ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಅವಳು ನಿಜವಾಗ್ಲೂ ಅಷ್ಟು ಕಷ್ಟದಲ್ಲಿದ್ದಾಳೆ ಅಂತ ನಿನಗನ್ಸುತ್ತ? ಹೌದು ಮಾವ, ಅವಳು ಈ ಮನೇಲಿ ರಾಜ್ಕುಮಾರಿ ಥರ ಇದ್ಲು. ನೀವಂತ ಅವಳನ್ನು ಎಷ್ಟು ಮುದ್ದಾಗಿ ಪ್ರೀತಿಯಿಂದ ನೋಡ್ಕೊತಾ ಇದ್ರಿ. ಈಗ ಅವಳನ್ನು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗತ್ತೆ. ನೋಡು ತುಳಸಿ, ಯಾರ ಕಣ್ಣೀರಿನ ಹಿಂದೆ ಏನು ಉದ್ದೇಶ ಇದೆ ಅನ್ನೋದು ನನಗೆ ಅರ್ಥವಾಗತ್ತೆ. ನಿನ್ನ ಕಣ್ಣೀರ್ ಹಿಂದೆ ಕಾಳಜಿ ಇದ್ದರೆ ಅವಳ ಕಣ್ಣೀರ್ ಹಿಂದೆ ಬೇರೆ ಏನೋ ಉದ್ದೇಶನೇ ಇರುತ್ತೆ. ತಾಯಿ ಆಗಿರೋ ನಿನಗೆ ಅದು ಅರ್ಥ ಆಗ್ತಿಲ್ಲ. ಈಗಲೂ ಅವಳಿಗೆ ಸಹಾಯ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಆದರೆ ನಿನಗೆ ನೋವು ಕೊಡೋದಕ್ಕೂ ನನಗೆ ಮನಸ್ಸಿಲ್ಲ. ನಾಳೆ ಅವಳನ್ನು ಮನೆ ಹತ್ರ ಬರೋದಕ್ಕೆ ಹೇಳು, ಮಾತಾಡ್ತೀನಿ. ನಿಜವಾಗ್ಲೂ ನಮ್ಮವ್ವ ಸಹಾಯ ಮಾಡ್ತೀನಿ ಅಂತ ಹೇಳಲಿಲ್ಲ, ಮಾತಾಡ್ತೀನಿ ಎಂದೆ ಅಷ್ಟೇ. ಈಗಲೇ ನಾನು ಯಾವ ಮಾತು ಕೊಡಲ್ಲ. ಮೊದಲು ಅವಳು ಮನೆ ಹತ್ರ ಬರಲಿ. ಸರಿ ಮಾವ. ಏನ್ ಮಾವ, ಇವತ್ತು ಅಪರೂಪಕ್ಕೆ ವೀಳ್ಯದಲ್ಲಿ ಕೇಳಿದ್ರಿ? ಖುಷಿಯಾಗಿದ್ದೀರಾ ಅನ್ಸುತ್ತೆ. ಖುಷಿ ಅಂತಲ್ಲ, ಮನಸ್ಸು ಒಂಥರ ಹಗುರ ಅನಿಸುತ್ತೆ ಕೆಲವೊಂದ್ಸಲ. ಮತ್ತೊಬ್ಬರಿಗೆ ನಮ್ಮಿಂದ ಸಮಾಧಾನ ಸಿಕ್ತು ಅಂದಾಗ ಒಂಥರ ನೆಮ್ಮದಿ ಅನಿಸುತ್ತೆ. ತುಳಸಿ ಅಮ್ಮನ ಮನೆಗೆ ಹೋಗಿದ್ದೆ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ? ಹೋ, ಕ್ಯಾಮ್ರಾ ನೋಡಿ ಅವ್ರಿಗೆ ತುಂಬ ಖುಷಿ ಆಯ್ತಾ? ಗೊತ್ತಿಲ್ಲ, ಅವರು ಅವ್ರದ್ದೇ ಯಾವುದೋ ಸಮಸ್ಯೆಯಲ್ಲಿದ್ದರು. ಏನಾಯಿತು ಅಂತ ನಾನು ಕೇಳಲಿಲ್ಲ. ಯಾಕೆಂದರೆ ನನ್ನ ಹತ್ರನೂ ಅವ್ರು ಯಾವತ್ತೂ ಏನೂ ಕೇಳಿಲ್ಲ. ಮೂರನೇವ್ರ ವಿಷಯ ಅಂದರೆ ತಿಳ್ಕೊಳ್ಳೋಕ್ಕೆ ಕಾಯ್ತಿರೋ ಈ ಕಾಲದಲ್ಲಿ ಅವರು ತುಂಬ ಡಿಫ್ರೆಂಟ್ ಅನಿಸ್ತಾರೆ. ಹೌದು ಮಾವ, ನೋವನ್ನು ಮತ್ತೆ ಕಿತ್ಕೋದು ಬೇಡ ಅಂತಿರಬೇಕು. ಅದಕ್ಕೆ ನಾನು ಏನೂ ಕೇಳಲಿಲ್ಲ. ನನಗೆ ತೋಚಿದಾಗೆ ಅವರಿಗೆ ಸಮಾಧಾನ ಮಾಡಿ ಬಂದೆ. ಸಮಾಧಾನ ಆಯಿತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರಿಗೆ ಸಮಾಧಾನ ಆಗಿದೆ ಅಂತ ಅಂದ್ಕೊಂಡು ನಾನು ಹಗರವಾಗಿದ್ದೀನಿ. ಹಾಗಾದರೆ ಇವತ್ತು ಜನಾರ್ದನ್ ಅವರೆಲ್ಲ ಮನೆಗೆ ಬಂದಿದ್ದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ವಾ ಮಾವ? ಅನುಗಚ್ಚತು ಪ್ರವಾಹ ಅಂತ ಒಂದು ಮಾತಿದೆ ಪೂರ್ಣಿ. ಅದರರ್ಥ ಈಗಿನ ಕಾಲದವ್ರು ಹೇಳ್ತಾರಲ್ಲ, ಗೋ ವಿತ್ ದ ಫ್ಲೋ ಅಂತ. ಅದೇ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಮಾಡ್ಬೋದು. ನಮ್ಮ ಕೈಲಿ ಆಗದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಪ್ರವಾಹ ಹೋದಲ್ಲಿ ಹೋಗ್ತಿರ್ಬೇಕು. ಹಾಗಾದರೆ ಜನಾರ್ದನ್ ಅವ್ರ ಮನೆಯವನ್ನೆಲ್ಲ ನೀವು ಒಪ್ಕೊಂಡ್ರ ಮಾವ? ನನ್ನ ಒಪ್ಪಿಗೆ ಅಥವಾ ಅಸಮ್ಮತಿ ಮ್ಯಾಟರ್ ಆಗುತ್ತಾ? ತಮಾಷೆ ಮಾಡಿದೆ ಪೂರ್ಣಿ. ನಾನು ಬೇಜಾರಲ್ಲಿ ಹೇಳ್ತಿಲ್ಲ. ಅಭಿಗೆ ಜನಾರ್ದನ್ ಅಂದರೆ ಖುಷಿ ಅಂತ ನನಗೆ ಅರ್ಥ ಆಗಿದೆ. ಮನೇಲಿ ಶಾರ್ವರಿ ಅವಿನಾಶ್ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಪ್ಪಿದ ಮೇಲೆ ನಂದೇನಿದೆ? ಒಪ್ಪಿಗೆ ಇಲ್ದಿದ್ರೂ ಒಪ್ಕೊಂಡು ಹಾಗೆ ನಗ್ನಗ್ತಾ ಇರಬೇಕಲ್ವ? ತಂದೆಯಾಗಿ ಅದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಆಘಾತದಿಂದ ನೀವು ಇಷ್ಟು ಬೇಗ ಆಚೆ ಬರ್ತೀರಂತ ನಂಗೆ ಗೊತ್ತಿರಲಿಲ್ಲ. ತುಳಸಿ ಅಮ್ಮನ ಪರಿಚಯ ಆದಮೇಲೆ ನೀವು ಜೀವನನ ನೋಡೋ ದೃಷ್ಟಿ ಬದಲಾಗ್ತಿರೋದಂತೂ ಸತ್ಯ.
ಅಬ್ಬಾ, ಸಾಹೇಬ್ರಿಗೆ ಇಷ್ಟಕ್ಕೆ ಅಷ್ಟೊಂದು ಸುಸ್ತಾಗೋಯ್ತಾ? ಮತ್ತೆ 1 ವರ್ಷದಲ್ಲಿ ಮಾಡದೇ ಇರೋ ಮನೆ ಕೆಲಸನ ಒಂದೇ ದಿನದಲ್ಲಿ ಮಾಡಿಸಿದ್ರೆ ಸುಸ್ತಾಗದೇ ಇರುತ್ತಾ? ಅದಕ್ಕೆ ಹೇಳೋದು ಆಗಾಗ ಕೆಲಸ ಮಾಡ್ತಿರ್ಬೇಕು ಅಂತ, ಇಲ್ಲಾಂದ್ರೆ ಹೀಗೆಲ್ಲ ಸುಸ್ತಾಗತ್ತೆ. ಮನೇಲಿದ್ರೆ ಎಲ್ಲ ಕೆಲಸನೂ ಅಮ್ಮನ ಕೈಲೇ ಮಾಡಿಸ್ತೀಯ. ನೋಡು ಎಲ್ಲ ಕೆಲಸ ಮಾಡಿದೀನಿ ತಾನೆ, ಈಗ ಯಾಕೆ ಆ ವಿಷಯ? ಪಾತ್ರೆ ಉಜ್ಜಿ ಕೈ ಎಷ್ಟು ಉರಿದಿದೆ ಗೊತ್ತಾ? ನೋಡು. ಪಾಪ, ಬಾ ರೆಸ್ಟ್ ಮಾಡು. ಇವೆಲ್ಲ ರೆಸ್ಟ್ ಮಾಡಕ್ಕೆ ಹೇಳಿದ್ದು ಅಲ್ಲಿ. ಕರ್ಮ, ಆ ಮನೇಲಂತೂ ಪ್ರೈವಸಿ ಇಲ್ಲ, ಆ ಅಪ್ಪನ ಕಾಟ. ಅಟ್ಲೀಸ್ಟ್ ಇಲ್ಲಾದ್ರೂ ಸಿರಿ ಬಂದೆಪ್ಪ. ಇತ್ತಿಡು. ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲಷ್ಟು ನೀರಂತೆ, ಹಾಗಾದ್ರೆ ನನ್ನ ನೋಡೇ ಮಾಡಿರ್ಬೇಕು. ಮಾವ ತೊಳಿ. ಮಾವ, ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ, ನಿಮಗೆ ಪರವಾಗಿಲ್ವಾ? ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕು. ಆಮೇಲೆ ಹಿಟ್ಟು ಕಲಿಸ್ತೀಯಲ್ಲ, ಅವಾಗ ಕಾಯಿ ತುರಿ ಹಾಕು. ಸರಿ ಮಾವ, ನೆಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ ಮಾಡ್ಲಾ ಇಲ್ಲ ಟೊಮೆಟೊ ಚಟ್ನಿ ಮಾಡ್ಲಾ? ತಡಿ 1 ನಿಮಿಷ. ಈಗ ವೃಶ್ಚಿಕ ರಾಶಿಯವರ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಯ್ಯಯ್ಯೋ, ಇದೇನ್ರಿ ಇದು? ನಿಮ್ಮ ರಾಶಿಗಿಂತ ಕಸದ ರಾಶಿನೇ ಚೆನ್ನಾಗಿದೆಯಲ್ರಿ. ಅಯ್ಯಯ್ಯೋ, ಹೊಸ ವರ್ಷದಲ್ಲೂ ನಿಮ್ಮ ಅದೃಷ್ಟ ಬದಲಾಗಿಲ್ಲ ನೋಡ್ರಿ. ನೀವು ನಿಮ್ಮ ಸಮಸ್ಯೆಗಳು ಮುಂಡ ಮೋಸ್ತು, ಇದು ಈ ಕಾಲಕ್ಕೆ ಬಗೆಹರಿಯೋ ಕಾಣಲ್ಲ. ಕಸದ ರಾಶಿ ಅಂತ ಹೇಗದು ಬಿತ್ತು? ಮಾವ, ಚಟ್ನಿ ನಿಂದೊಂದು ಯಾವುದೋ ಚಟ್ನಿ ಮಾಡೋಗು, ತಿಂದು ಅದು ಮಾಡು ಅಷ್ಟೇ, ಹೋಗು. ನೋಡು, ನಾನು ದಿನ ಭವಿಷ್ಯ ನೋಡೋವಾಗ ನನ್ನ ಡಿಸ್ಟರ್ಬ್ ಮಾಡಬೇಡ. ಅದು ಅಲ್ಲದೆ ಇವತ್ತು ದಿನ ಭವಿಷ್ಯ ನೋಡೋದು ನನಗೆ ಎಷ್ಟು ಇಂಪಾರ್ಟೆಂಟು ಅಂತ ನಿನಗೇನು ಗೊತ್ತು? ಯಾಕೆ ಮಾವ? ಯಾಕೆ ಅಂದರೆ ಆ ಓಡೋದವಳ ಹತ್ರ ಇವತ್ತು ಮಾತಾಡಬೇಕಲ್ಲ. ಅವಳು ರಂಗೋಲಿ ಕೆಳಗೆ ನುಸುಳೋವಳು, ತುಂಬ ಹುಷಾರಾಗಿರಬೇಕು. ಇಲ್ಲ ಮಾವ, ಅವಳು ಬದಲಾಗಿದ್ದಾಳೆ. ನೀವಿವತ್ತು ಅವಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಗೆದು ಬಿತ್ತು, ಅವಳು ಬದಲಾಗಿದ್ದಾಳಂತೆ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ಅವಳು ಬದಲಾಗೋದಿಲ್ಲ ಬಿಡು. ಹಾಯ್ ಬ್ರೋ, ಆಫೀಸಿಗೆ ಹೊರಟ್ಯಾ? ಹ್ಞೂ ಬೈ, ಯಾಕೆ? ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಆಫೀಸಲ್ಲೇ ಮಾತಾಡೋಣ? ಆಫೀಸಲ್ಲಿ ಟೈಮ್ ಇರಲ್ಲ, ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆ. ಏನಂತ ಹೇಳೋ? ಅದು ಪಪ್ಪ, ಐ ಮೀನ್ ದೀಪಿಕಾ ಅವ್ರ ಡ್ಯಾಡ್ ನನಗೊಂದು ಹೊಸ ಬಿಸ್ನೆಸ್ ಐಡಿಯಾ ಕೊಟ್ಟರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಹೊಸ ಬಿಸ್ನೆಸ್ ಐಡಿಯಾನ? ಅಲ್ವೋ, ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿ ಸ್ವಲ್ಪ ದಿನ ಆರಾಮಾಗಿರೋ, ಆಮೇಲೆ ಬಿಸ್ನೆಸ್ಸು ಅದು ಇದು ಅಂತ ತಲೆನೂ ಇದ್ದೇ ಇರುತ್ತೆ. ಅದಲ್ಲದೆ ನಮ್ಮ ಕಂಪ್ನಿ ಬಿಸ್ನೆಸ್ಸು ನೋಡ್ಕೋತಾ ಇದೆಯಾ? ಈಗ ಹೊಸ ಜವಾಬ್ದಾರಿ ಏನಕ್ಕೆ? ನಾನು ಏನು ಮಾಡ್ತೀನಿ ಅಂದರೂ ಡಿಸ್ಕರೇಜ್ ಮಾಡೋದೇ ಆಗೋಯ್ತಲ್ಲ. ಬ್ರೋ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇಷ್ಟೇನಾ ಅಭಿ? ಮತ್ತೇನಾದರೂ ಮಾತಾಡ್ಬೇಕಿತ್ತ? ಏನಿಲ್ಲ ಬ್ರೋ, ಬಾಯ್. ಏನಾಯ್ತು ಅಭಿ? ಏನಾದರೂ ಟೆನ್ಷನಲ್ಲಿದೆಯಾ? ಏನಿಲ್ಲ. ಓಕೆ, ಕ್ಯಾರಿ ಆನ್. ಬಾಯ್. ಹಲೋ ಪಾಪ. ಹೇಳು ಮಗನೇ. ಅದೇ ಪಾಪ, ನೀವು ಹೇಳಿದ್ರಲ್ಲ ಪಬ್ ಬಿಸ್ನೆಸ್ ಬಗ್ಗೆ. ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಯೋಚನೆ ಮಾಡಿದ್ಯಾ ಇಲ್ಲ ಇನ್ನೂ ಟೈಮ್ ಬೇಕಾ? ನೋ ಪಾಪ, ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಟ್ಯಾಡ್ ಕೆಫೆನ ಪಬ್ಬಾಗಿ ಕನ್ವರ್ಟ್ ಮಾಡೋದಕ್ಕೆ ನನ್ನ ಒಪ್ಪಿಗೆ ಇದೆ. ನಿಮ್ಮ ಸಪೋರ್ಟ್ ಬೇಕಷ್ಟೆ. ನನ್ನ ಸಪೋರ್ಟ್ ನಿಂಗೆ ಯಾವತ್ತೂ ಇರುತ್ತೆ ಮಗನೇ. ಜಸ್ಟ್ ಗೋ ಹೆಡ್, ಇವತ್ತಿಂದ ಕೆಲಸ ಶುರು ಮಾಡು. ಥ್ಯಾಂಕ್ ಯು ಪಾಪ. ಕೆಫೆನೇ ನಿನ್ನ ಜೀವನ ಆಗಿತ್ತಲ್ಲ ಮಾಧವ, ಅದನ್ನು ನಾನು ನಿನ್ನ ಹತ್ರದಿಂದ ಕಿತ್ಕೋತೆ. ಅದು ಹೇಗೆ ನೀನು ನೆಮ್ಮದಿಯಿಂದ ಇರ್ತೀಯೋ ನೋಡ್ತೆ. ನಿಜ ಬಾಸು, ಪ್ರತಿ ಸಲ ನಿಮ್ಮ ಮನೆಗೆ ಹೋದಾಗ್ಲೂ
ಮೊದಲನೇ ಸಲ ನಿಮ್ಮ ಅಪ್ಪನ ಮುಂದೆ ಹೋಗಿ ನಿಂತಿದ್ದೆ ನೆನಪಾಗುತ್ತೆ ನನಗೆ. ಅದರಲ್ಲೂ ನನ್ನ ಗುರುಗಳೇ ನಿಮ್ಮ ಅಪ್ಪ ಅಂತ ಗೊತ್ತಾದ್ಮೇಲಂತೂ ಸಖತ್ ಮಾತಾ ಬಂತು ನನಗೆ. ಒಳ್ಳೆ ಕತೆ ನಿಮ್ಮದು. ತನ್ನ ಮಗಳೇ ಲವರ್ ಅಂತ ಗೊತ್ತಿಲ್ಲದೆ ನಮ್ಮಪ್ಪ ಲವ್ ಮಾಡೋದಕ್ಕೆ ನಿಂಗೆ ಒಳ್ಳೊಳ್ಳೆ ಐಡಿಯಾ ಕೊಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತಾಗ. ಆದ್ರೆ ಈಗ ಮನೇಲಿ ಅವರೊಬ್ಬರೇ ಇರೋದು ನೋಡ್ತಿದ್ರೆ ಸಂಧ್ಯಾ ನೀನೇನಿಲ್ಲ ಸೀದಾ ಮನೆ ಒಳಗಡೆ ಬಂದು ಕೂತಿದ್ಯಾ? ಸಂಧ್ಯಾ ಕೈಗೇನಾಯ್ತು? ಬ್ಯಾಂಡೇಜು. ಅವತ್ತಷ್ಟೆಲ್ಲ ಆದ್ರೂ ಈಗ ಬಂದು ಕೂತಿದ್ಯಲ್ಲ ಸಂಧ್ಯಾ. ಮಾನ ಮರ್ಯಾದೆ ಇದೆಯಾ ಅಂತ ಇಂಡೈರೆಕ್ಟಾಗಿ ಕೇಳ್ತಿದ್ಯಾ? ಅಶೋ ಹಾಗಲ್ಲ ಸಂಧ್ಯಾ, ತಾತ ನೋಡಿದ್ರೆ ಸುಮ್ಮನೆ ನಿನಗೂ ತೊಂದರೆ ಅವ್ರಿಗೂ ಕೋಪ ಅಂತ ಸಮರ್ಥ ಹೇಳಿದ್ದು. ನೋಡಿ ಸಂಧ್ಯಾ, ನನಗಂತೂ ತಿಂಗ್ಳಿಗೆ 2 ಸಲ ಈ ಥರ ಡ್ರಾಮಾ ಕೇಳೋದು, ಪ್ರತಿ ಸಲ ನಿನ್ನ ಮನೆಗೆ ಹೋಗಿ ಬಿಟ್ಟು ಬರೋದು ಸಾಕಾಗೋಗಿದೆ. ನಿನಗೆ ಅಮ್ಮನ ಮೀಟ್ ಮಾಡಲೇಬೇಕು ಅಂತಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀನಿ. ದಂಡಪಿಂಡ, ನಾನೇ ಅವಳನ್ನು ಬರೋದಕ್ಕೆ ಹೇಳಿದ್ದು. ಆದರೆ ನಾನು ಹೇಳಿದ್ದು ಮನೆ ಹತ್ರ ಬರೋದಕ್ಕೆ, ಮನೆ ಒಳಗೆ ಬರೋದಕ್ಕಲ್ಲ. ನನಗೆ ಮತ್ತೆ ಈ ವಿಷಯನ ಎಳೆಯೋದಕ್ಕೆ ಇಷ್ಟ ಇಲ್ಲ. ಇದನ್ನು ಕೊಡೋದಕ್ಕೆ ಮುಂಚೆ ನನ್ನದೊಂದು ಕಂಡೀಷನ್ ಇದೆ. ಬೇಸಿಗೆ ಶುರುವಾಯ್ತಲ್ಲ ಮ್ಯಾಗಿ, ಇನ್ನು ಜನ ಅಷ್ಟು ಕಾಫಿ ಟೀ ಎಲ್ಲ ಕೇಳಲ್ಲ. ಏನಿದ್ರು ಫ್ರೂಟ್ ಜ್ಯೂಸು, ಶರ್ಬತ್ತು, ಲಸ್ಸಿ ಇದನ್ನೇ ಜಾಸ್ತಿ ಕೇಳ್ತಾರೆ. ಸದಾ ಬೆಳಿಗ್ಗೆ ಬೇಗ ಹೋಗಿ ಮಾರ್ಕೆಟಿಂದ ಫ್ರೆಶ್ ಫ್ರೂಟ್ಸ್ ತೊಗೊಂಬಂದ್ಬಿಡು. ಓಕೆ ಸರ್, ನೀವು ಹೇಗೆ ಹೇಳಿದಿರೋ ಹಾಗೆ. ಸರ್ ಆಗಲೇ ಹೇಳಿದ್ನಲ್ಲ, ಮೊಸರು ವಡೆನ ಬೇರೆ ಸ್ಟೈಲಲ್ಲಿ ಮಾಡಿದ್ದೀನಿ ಅಂತ. ಅದು ರೆಡಿಯಾಗಿದೆ ಸರ್, ನೀವೇ ಬಂದು ಫಸ್ಟ್ ಟೇಸ್ಟ್ ಮಾಡಬೇಕು. ರೆಡಿ ಆಗೋಯ್ತಾ? ಯಾವ ಸ್ಟೈಲ್ ಅಂದೆ? ಅದೇ ಸರ್, ವಿಕ್ಟೋರಿಯಾ ಸ್ಟೈಲ್. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಎಲಿಜಬೆತ್ ಸ್ಟೈಲ್ ಬರುತ್ತಾ ನಿಮ್ಗೆ? ಗುಡ್. ಹೊಸ ಹೊಸ ಪ್ರಯೋಗ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೋರ್ ಆಗುತ್ತೆ. ನೀವೆಲ್ಲ ಹೀಗೆ ಇನ್ನೋವೇಟಿವ್ ಆಗಿ ಯೋಚನೆ ಮಾಡೋದ್ರಿಂದಲೇ ಜನ ನಮ್ಮ ಕೆಫೆನ ಇಷ್ಟಪಡೋದು. ಥ್ಯಾಂಕ್ ಯು ಸರ್. ಸರ್ ಇಲ್ಲಿಗೆ ತಂದ್ಕೊಡ್ಲಾ? ಬೇಡ, ನಾನೇ ಬಂದೆ. ಸರ್ ಅಭಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇ ಡ್ಯಾಡ್, ಇವತ್ತೇನು ಸಿಕ್ಕೇಸ್ ಬಂದ್ರು? ಮಾದಾ ಸರ್ ಕೆಫೆ ಬಂದ್ಬಿಟ್ಟಿದ್ದೀರಿ. ಏ ಯಾಕೋ ಹಾಗೆ ಕೇಳ್ತೀಯ ಸದಾ? ಇದು ನನ್ನ ಕೆಫೆ ಅಂದಮೇಲೆ ಅವನದು ಅಂದಂಗೆ ಅಲ್ವಾ? ಅವನಿಗೆ ಯಾವಾಗ ಬೇಕೋ ಅವಾಗ ಬರ್ಬೋದು. ಥ್ಯಾಂಕ್ಸ್ ಡ್ಯಾಡ್. ಕ್ಯಾನ್ ವಿ ಸಿಟ್ ಸಮ್ವೇರ್ ಅಂಡ್ ಟಾಕ್? ಶೂರ್. ಡ್ಯಾಡ್, ಡೈರೆಕ್ಟಾಗಿ ನಾನು ವಿಚಾರಕ್ಕೆ ಬರ್ತೀನಿ. ನಾನು ಇನ್ನೇನು ಮದುವೆ ಆಗ್ತಿದ್ದೀನಿ. ಸೊ ಹೊಸದಾಗಿ ಒಂದು ಬಿಸ್ನೆಸ್ ಶುರು ಮಾಡಿ ನನ್ನದೇ ಆದಂಥ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕೆಫೆ ತುಂಬ ಒಳ್ಳೆ ಜಾಗ ಅನ್ನಿಸ್ತು. ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಮಾಡೋಣ. ಸಕ್ಸಸ್ ಆದರೆ ಆ ಚೈನ್ ಆಫ್ ರೆಸ್ಟೋರೆಂಟ್ಸ್ ಮಾಡ್ಬೋದಲ್ವಾ? ಗ್ರೇಟ್ ಅಬೀಸ್. ಡ್ಯಾಡ್, ನಾನು ನಿಮ್ಮ ಕೆಲಸ ಟೇಕ್ ಓವರ್ ಮಾಡ್ತಿದ್ದೀನಿ ಅಂತ ನಿಮ್ಗೇನಾದರೂ ಅದರಲ್ಲಿ ಟೇಕ್ ಓವರ್ ಏನು ಬಂತು ಅಭಿ? ನಾನು ಸಂಪಾದಿಸೋದೇನಿದ್ರು ನಿನಗೆ ಅವಿಗೆ ಸೇರ್ಬೇಕಲ್ವಾ? ನಿನಗೆ ನಂತರ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿ ತುಂಬ ಖುಷಿ ಆಯಿತು.
ಅದೇನು ಮಾಡ್ತೀವೋ ಮಾಡು. ಥ್ಯಾಂಕ್ ಯು. ನೋಡಿದ್ರ, ನಿಮ್ಮ ಅಣ್ಣನ ಮನಸ್ಸಿಗೆ ನೋವು ಕೊಡ್ಬೇಕಂತ ನನಗೇನು ಮಾಡಿದ್ರು ಆ ಮನುಷ್ಯ ಮಾತ್ರ ನಂಗಾಗ್ತಾನೆ ಇರ್ತಾರೆ. ಕೊಟ್ಟಿರೋ ಶಾಕ್ಗೆ ಅವ್ರಿಗೆ ಎದ್ದೇಳೋಕ್ಕೆ ವರ್ಷನೇ ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಆಗಲೇ ಫ್ರೆಂಡ್ ಮನೆ ಅಂತ ಓಡಾಡ್ತಿದ್ದಾರೆ ಅಂದರೆ ನಾನು ಮಾಡಿದ್ದು ಏನು ಅಲ್ವಾ? ಈಗ ಜನಾರ್ದನ್ ಅನ್ನೋ ಅಸ್ತ್ರ ಇರೋದ್ರಿಂದ ಅಭಿ ಮೂಲಕನೇ ಅವ್ರ ಶಾಂತಿನ ಕಿತ್ಕೋತಿದ್ದೀನಿ. ಆದರೆ ನಿಮ್ಮ ಅಣ್ಣನಿಗೆ ಸಣ್ಣ ಪುಟ್ಟ ಪೆಟ್ಟು ತಾಕ್ತಾನೇ ಇಲ್ಲ ಅಂದರೆ ತುಳಸಿ ಅಂತೆ. ನಿಶ್ಚಿತಾರ್ಥದಲ್ಲಿ ಆಕಾಶನೇ ತಲೆ ಮೇಲೆ ಬಿದ್ದಾಗಿದ್ದವರು ಅವ್ರ ಮನೆಗೆ ಹೋಗ್ಬಾದ್ಮೇಲೆ ಏನೂ ಆಗೇ ಇಲ್ಲ ಅನ್ನೋ ಥರ ಆಗ್ಬಿಟ್ರಲ್ಲ. ಅಂದರೆ ಆ ತುಳಸಿ ಭಾವನ ಮೇಲೆ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾಳ. ಭಾವ ಇಷ್ಟು ದಿನ ಏನೇ ಆದರೂ ನನ್ನ ಹತ್ರ ಬಂದು ಹೇಳ್ಕೊಳ್ತಿದ್ರು. ಪೂರ್ಣಿ ಹತ್ರ ಹೇಳ್ಕೊಂಡ್ರು ಅದು ನನ್ನ ಕಿವಿಗೆ ಬಂದು ಬೀಳ್ತಿತ್ತು. ಆದರೆ ಈಗ ಅವ್ರ ಲೈಫ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಆ ತುಳಸಿ. ಭಾವ ಬ್ಯುಸಿ ಇದ್ದ ಟೈಮ್ ನೋಡಿ ಆ ತುಳಸಿ ಯಾರು ಅಂತ ತಿಳ್ಕೊಳ್ತೀನಿ. ಆಮೇಲೆ ಅವ್ರ ನೆಮ್ಮದಿ ಕೆಡಿಸೋದು ದೊಡ್ಡ ವಿಷಯ ಏನಲ್ಲ ನನಗೆ. ಪ್ರಜ್ಞೆ ಬಂತ? ಈಗ ನಿಮ್ ಬೆರಳು ಅಳ್ಳಾಡ್ಸಿದ್ ನಾನು ನೋಡ್ದೆ. ರೀ ರೀ ಮಾತಾಡ್ರಿ. ನಾನು ನೋಡ್ದೆ ನಿಮ್ ಬೆರಳು ಅಳ್ಳಾಡ್ತು. ನೋಡಿ ನನ್ನ ಹತ್ರ ಮಾತಾಡಿ. ನೋಡಿ ನನ್ನನ್ನ ನೋಡಿ. ನೀವೇನು ಹೇಳಕ್ ಟ್ರೈ ಮಾಡಿದ್ರಿ, ನಾನು ನೋಡಿದ್ರಿ. ನೋಡು ತುಳಸಿ, ಈ ಮನೆ ಆಗಲಿ ಅಥವಾ ನನ್ನ ಹತ್ರ ಇರೋ ಅಲ್ಪ ಸ್ವಲ್ಪ ದುಡ್ಡಾಗಲಿ ನನಗೆ ನನ್ನ ತಂದೆ ಕಡೆಯಿಂದ ಬಂದಿದ್ದಲ್ಲ. ಅದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ, ಅಂದರೆ ಸ್ವಯಾರ್ಜಿತ. ಗಂಡ ಕೋರ್ಟಲ್ಲಿ ಕೆಲಸ ಮಾಡ್ತಾನೆ ಅಂದಮೇಲೆ ಈ ಓಡ್ ಹೋದವಳಿಗೂ ಅದರ ಅರ್ಥ ಗೊತ್ತಿರಬೇಕಲ್ಲ. ಕೈ ಬಂದಿತ್ತು, ಬಾಯಿಗೆ ಬರ್ದೇ ಇರೋ ಥರ ಮಾಡ್ತಿದ್ದಾನಲ್ಲ ಈ ಮುತ್ಕ. ಸ್ವಯಾರ್ಜಿತ ಅಂದಮೇಲೆ ಅದನ್ನು ಕೊಡೋದು ಬಿಡೋದು ನನ್ನ ಇಷ್ಟ. ತುಳಸಿ ಮಾತಿಗೆ ಬೆಲೆ ಕೊಟ್ಟು ನಾನು ಇದನ್ನು ಕೊಡ್ತಾ ಇದ್ದೀನಿ. ಆದರೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನು ಯಾರ್ಯಾರಿಗೋ ದಾನ ಅಂತ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಸಾಲ ಅಂತ ಬೇಕಾದರೆ ಕೊಡ್ತೀನಿ. ತಾತ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ದಂಡಪಿಂಡ, ನಾನು ನಿನಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ತುಳಸಿ, ನಾನು ಇದನ್ನು ಸಾಲ ಅಂತ ಕೊಡ್ತಿದ್ದೀನಿ. ಆದರೆ ಇನ್ನು 5 ದಿವಸದಲ್ಲಿ ನಿನ್ನ ಮಗಳು ಇದನ್ನು ವಾಪಸ್ ಕೊಡ್ತಾಳ? ಕೇಳು. ಅಮ್ಮ, ಮಾಡಿರೋ ಸಾಲನ ತೀರ್ಸಿದ್ರೆ ಸಾಕಾಗಿದೆ. ಮೊದಲು ದುಡ್ಡು ಕೊಡ್ಸು, ಆಮೇಲೆ ಹೇಗಾದ್ರೂ ತೀರಿಸ್ತೀನಿ.
ಏನು ಮುಖ ನೋಡ್ತಿದ್ದೀಯ? ನನಗೆ ಇವಳ ಬಗ್ಗೆ ನಂಬಿಕೆ ಬಿಟ್ಟು ಬೇಕಾದಷ್ಟು ವರ್ಷಗಳಾಗೋಯ್ತು. ಇನ್ನು ಮುಂದಕ್ಕೂ ಅವಳ ಬಗ್ಗೆ ನಂಬಿಕೆ ಬರೋದಿಲ್ಲ. ಆದರೆ ನಾನು ನಿನ್ನನ್ನು ನಂಬುತ್ತೇನೆ ತುಳಸಿ. ಅದಕ್ಕೆ ಇವಳನ್ನ ಕರಿ ಅಂತ ಹೇಳಿ. ಈಗಲೂ ಅಷ್ಟೇ, ಇನ್ನು 5 ದಿವಸದಲ್ಲಿ ನಿನ್ನ ಮಗಳು ಈ ಸಾಲನ ವಾಪಸ್ ಕೊಡಲಿಲ್ಲ ಅಂತಂದರೆ ನೀನು ವಾಪಸ್ ಕೊಡ್ತೀಯಾ?